ನನ್ನ ಹೆಸರು ವೆಂಕಟ್ ನಾಗ್ Kolachalam ಅಂತ. ಸೊ ನಾನು ಅಮೆರಿಕದಲ್ಲಿ ವ್ಯಾಲಿಡೇಷನ್ ಇಂಜಿನಿಯರ್ ಆಗಿ ನೋವಾರ್ಟಿಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ಈಗ ಲೋಕಸಭಾ ಚುನಾವಣೆ ಮತದಾನಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದ್ದಾರೆ, ಏನು ಹೇಳ್ತೀರಿ ಸರ್? ಸೊ ಮೊದಲನೇದಾಗಿ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಎಲೆಕ್ಷನ್ಸ್ ಇಸ್ ಎ ವೆರಿ ಕ್ಲೋಸ್ ಥಿಂಗ್. ಯಾಕಂದರೆ ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ಆಗಿನ ಬ್ರಿಟಿಷ್ ಎಂಪೈರ್, ಬ್ರಿಟಿಷ್ ಇಂಡಿಯಾ ಇದ್ದಾಗ 12 ಜಿಲ್ಲೆಗಳು ಏನು ಮೆಡ್ರಾಸ್ ಪ್ರೆಸಿಡೆನ್ಸಿ ಡೈರೆಕ್ಟ್ ರೂಲ್ ಒಳಗಿತ್ತು, ಅದಕ್ಕೆ ನಡೆದಂಥ ಮೊಟ್ಟ ಮೊದಲನೇ ಚುನಾವಣೆ 1903ರಲ್ಲಿ ನಮ್ಮ ಮುತ್ತಾತನವರು ಕೋಲಾಚಲಂ ವೆಂಕಟರಾವ್ ವರ್ಸಸ್ ಕೃಟಿವೆಂತಿ ಪೇರ್ ರಾಜು ಅಂತ ಅವ್ರು ರಾಜಮಂಡ್ರಿಯಿಂದ ಕಂಟೆಸ್ಟ್ ಮಾಡಿದಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಸೊ ಆ ಎಲೆಕ್ಷನಲ್ಲಿ ಫಸ್ಟ್ ಎಲೆಕ್ಷನ್ಸ್ ಕೋಲಾಚಲಂ ವೆಂಕಟರಾವ್ ಬಳ್ಳಾರಿ ಒನ್ ದಟ್ ಎಲೆಕ್ಷನ್ಸ್. ಸೊ ಅವತ್ತಿನಿಂದಲೂ ಇಟ್ಸ್ ಲೈಕ್ ಎಲೆಕ್ಷನ್ಸ್ ಇಸ್ ಲೈಕ್ ಆಲ್ಮೋಸ್ಟ್ ಫೆಸ್ಟಿವಲ್ ಅಟ್ ಅವರ್ ಹೋಮ್. ಸೊ ನಾವು ಅದಕ್ಕೆ ದಟ್ ಈಸ್ ಲೈಕ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಪ್ರಾಂಪ್ಟೆಡ್ ಮೀ ಟು ಕಮ್ ಫ್ರಮ್ US ಟು ವೋಟ್ ಫಾರ್ ದಿಸ್ ಎಲೆಕ್ಷನ್ಸ್. ಎಷ್ಟು ಖರ್ಚಾಗುತ್ತೆ ಸರ್? ಸೊ ನಾನು ನನ್ನ ವೈಫ್ ಇಬ್ಬರು ಲೈಕ್ ವಿ ಬೋತ್ ಸ್ಟೇ ದೇರ್. ಸೊ for one person like return tickets is like almost 1,20,000 ಹಂಗೆ ಆಗುತ್ತೆ. ಡಿಪೆಂಡ್ಸ್ ಲೈಕ್ ಸೀಸನ್. ದಿಸ್ ಇಸ್ ನಾಟ್ ಸೀಸನ್. ಯೂಶಲಿ ಡಿಸೆಂಬರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಇವಾಗ ಸ್ವಲ್ಪ ಕಡಿಮೆನೇ ಇರುತ್ತೆ. ವೋಟಿಂಗ್ ಪರ್ಸೆಂಟೇಜ್ ಮಾತನಾಡಿ ಸರ್. ಸರಿ, ಮತದಾನ ಮಾಡಲಿಕ್ಕೆ ಕೆಲವರು ನಿರಾಸಕ್ತಿ ವಹಿಸ್ತಾರೆ, ಬರಲ್ಲ, ಭಾಳ ದೂರ ಆಗ್ತದೆ ಅಂತ, ಇಲ್ಲ ಹಾಲಿಡೇ ಸಿಟಿ ಅಂತ, ಆ ಥರದಲ್ಲಿ ಏನು ಹೇಳ್ತಾರೆ? ಸೊ ಇವಾಗ ನಾವು ವಿ ಕೀಪ್ ಲಿಸ್ನಿಂಗ್. ಸೊ ನಮಗೇನು ಅಂದರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಸೊ ಈ ರೀತಿಯಲ್ಲಿ ನ್ಯೂಸಲ್ಲಿ ಲೈಕ್ ದಿಸ್ ಲಾಟ್ ಆಫ್ ಅವೇರ್ನೆಸ್ ದಟ್ ಇಸ್ ಬೀಯಿಂಗ್ ಕ್ರಿಯೇಟೆಡ್. ಬಟ್ ಏನು ಅಂತಂದರೆ ಸೊ ನಮಗೆ ಇಂಡಿಯಾ ಒಳಗೆ ಐ ಥಿಂಕ್ ಆನ್ ಆನ್ ಆವ್ರೇಜ್ ವಿ ಆರ್ ಅಟ್ 60 to 65% ನಾವು ವೋಟಿಂಗ್ ಇದ್ದೀವಿ. ಬಟ್ ಲೈಕ್ ಇಫ್ ಯು ಲುಕ್ ಇನ್ ಟು US, ಸರ್ಟನ್ ಲೋಕಲ್ ಎಲೆಕ್ಷನ್ಸಲ್ಲಿ ನಮಗೆ ಜಸ್ಟ್ 30, 35, 40%. ಸೊ ಈ ರೀತಿಯಲ್ಲಿ ಮಾತ್ರ ನಮಗೆ ವೋಟಿಂಗ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಕಂಪ್ಯಾರಿಟಿವ್ಲಿ ಸೊ ಇಂಡಿಯಾ ಈಸ್ ಬೆಟರ್ ದೆನ್ ಅದರ್ ಕಂಟ್ರೀಸ್. ಬಟ್ ಏನು ಅಂತಂದರೆ ಲೈಕ್ ಫಾರ್ ಮೀ, ನನ್ನ ಪರ್ಸ್ನಲ್ ಒಪಿನಿಯನ್, ಇಫ್ ಯು ಆಸ್ಕ್ ಮೀ, ಮೋರ್ ದೆನ್ ದ ಕ್ವಾಂಟಿಟಿ ಆಫ್ ವೋಟ್ಸ್, ಇಟ್ ಈಸ್ ದ ಕ್ವಾಲಿಟಿ ಆಫ್ ವೋಟ್ಸ್ ದಟ್ ಈಸ್ ರಿಕ್ವೈರ್ಡ್. ಸೊ ಇವತ್ತು ಕ್ವಾಂಟಿಟಿ ಆಫ್ ವೋಟ್ಸ್ ಅಂದರೆ ಲೈಕ್ ವಿ ಸೇ ಇಫ್ 100% ಆಫ್ ವೋಟಿಂಗ್ ಹ್ಯಾಪನ್ಸ್, ಇಟ್ಸ್ ವೆರಿ ಗುಡ್. ಸೊ ಆರ್ 90%. ಬಟ್ ಇಫ್ ದ 10% ದಟ್ ಗೆಟ್ಸ್ ಮಿಸ್ಡ್ ಔಟ್ ಆರ್ ಕ್ವಾಲಿಟಿ ವೋಟ್ಸ್, ಲೈಕ್ ಹೂ ಅಂಡರ್ಸ್ಟ್ಯಾಂಡ್ ವಾಟ್ ಎಲೆಕ್ಷನ್ಸ್ ಆರ್, ಅಂದರೆ ಡೆಮೋಕ್ರಸಿ ಅಂದರೆ ಏನು, ಪ್ರಜಾಪ್ರಭುತ್ವದಲ್ಲಿ ಲೈಕ್ ಪೀಪಲ್ ರೆಪ್ರೆಸೆಂಟೇಷನ್ ಯಾವ ರೀತಿಯಲ್ಲಿ ಇರಬೇಕು, ಸೊ ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ವೋಟ್ ಹಾಕೋದು ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಕ್ವಾಂಟಿಟಿ ಆಫ್ ವೋಟ್ಸ್ ಜೊತೆಗೆ ನಮಗೆ ಕ್ವಾಲಿಟಿ ಆಫ್ ವೋಟ್ಸ್ ಕೂಡ ಜಾಸ್ತಿ ಆಗಬೇಕು. ಸೊ ಹಾಗಾಗಿ ಯಾರು ಎಜುಕೇಟೆಡ್ ಕ್ಲಾಸಸ್ ಇರ್ತಾರೆ, ಸೊ ಹೂ ಆರ್ ಇನ್ ಡಿಫ್ರೆಂಟ್ ಸಿಟೀಸ್, ಸೊ ಇನ್ ಡಿಫ್ರೆಂಟ್ ಕಂಟ್ರೀಸ್, ಸೊ ಐ ಥಿಂಕ್ ದೇ ಹ್ಯಾವ್ ಟು ಮೇಕ್ ಸಮ್ ಎಫರ್ಟ್ಸ್ ಬಿಕಾಸ್ ದಿಸ್ ಇನ್ ಎಲೆಕ್ಷನ್ ದಟ್ ಹ್ಯಾಪನ್ಸ್ ಒನ್ಸ್ ಇನ್ 5 years. ಸೊ ನಾನು ಕೇಳಿದರೆ ದೇರ್ ಇಸ್ ಸರ್ಟನ್ಲಿ ಸಮ್ ಎಫರ್ಟ್ಸ್ ದಟ್ ಈಸ್ ನೀಡೆಡ್ ಫಾರ್ ದೆಮ್ ಟು ಕಮ್ ಅಂಡ್ ಔಟ್, ಆ್ಯಂಡ್ ಎಸ್ಪೆಷಲಿ ವೆದರ್ ಕಂಡೀಷನ್ಸ್ ಇವಾಗಿರೋ ಸಮ್ಮರ್ ಒಳಗೆ ದೇರ್ ಆರ್ ಲೈಕ್ ಲಾಟ್ ಆಫ್ ಚಾಲೆಂಜಸ್. ಸೊ ನನ್ನ ಕೇಳಿದರೆ ದ ಕ್ವಾಲಿಟಿ ಆಫ್ ವೋಟ್ಸ್ ಲೈಕ್ ಪೀಪಲ್ ಲೈಕ್ ದೀಸ್ ಶುಡ್ ನಾಟ್ ಸ್ಟಾಪ್ at their homes, ಅವ್ರು ಬಂದು ಕಂಪಲ್ಸರಿ ವೋಟ್ ಹಾಕಬೇಕು. ದಟ್ಸ್ ಹೌ ಲೈಕ್ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಡೆಮೋಕ್ರಸಿ. ಆ್ಯಂಡ್ ಆಲ್ಸೋ 2024 ನಾವು ಇಯರ್ ನೋಡಿಕೊಂಡ್ರೆ, ಸೊ ಇಟ್ ಈಸ್ ನಾಟ್ ಓನ್ಲಿ ಎಲೆಕ್ಷನ್ಸ್ ಇನ್ ಇಂಡಿಯಾ. ಸೊ ಪ್ರಪಂಚದಲ್ಲಿ ಸುಮಾರು 50 ದೇಶಗಳಲ್ಲಿ 2024 ಒಳಗೆ ಎಲೆಕ್ಷನ್ಸ್ ಆಗ್ತಾಯಿದೆ. ಸೊ ನಮಗೆ ಐ ಥಿಂಕ್ ವಾಟ್ ದ ಡಾಟಾ ಸೇಸ್ ಇಸ್ ಅಬೌಟ್ 2 billion ಪೀಪಲ್, ಅಂದರೆ 200 ಕೋಟಿ ಜನ ಇಡೀ ಪ್ರಪಂಚದಲ್ಲಿ ವೋಟ್ ಹಾಕೋಕ್ಕೆ ಇವತ್ತು 2024ರಲ್ಲಿ ಹೋಗ್ತಾ ಇದ್ದಾರೆ. US ಅಲ್ಲಿ ಕೂಡ ನವೆಂಬರ್ ಒಳಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಇದೆ. ಸೊ I think this plays a very important role this year, especially because people whom we elect are going to rule, and it will define and it will have an impact for next 2 generations. So hangagi everybody should vote because whom we elected, especially India olage ee time alli nadiyanta chunavane, it's not only about India, it's also about the world because India is today increasing a global power. So and then ivatira tensions Middle East ಅಲ್ಲಿ ಆಗಿರಬಹುದು, Ukraine, Russia, so the way world is heading towards, so India will definitely have a very important role so as a global power. So hangagi we have to elect right leaders, so it's very important for each one of us to come and vote. ಸರಿ, ವಿದೇಶದಲ್ಲಿರೋರಿಗೆ ಅನುಕೂಲ ಆಗ್ತಿರುತ್ತೆ, ಹಣದ ಹೆಚ್ಚಾಗಿ ಲೇಬರ್ ಕ್ಲಾಸ್, ಆ ಥರದವರಿಗೆ ಸರ್ಕಾರ ಏನಾದರೂ ಸ್ವಲ್ಪ ಕನ್ಸೆಷನ್ ಮಾಡಬೇಕು, ನೀವು ಹೇಳೋದು ಸಜೆಷನ್ ಕೊಡೋದು, ಏನು ಹೇಳ್ತೀರಿ? ಸೊ ಐ ಥಿಂಕ್ ಲೈಕ್ ಗೌರ್ಮೆಂಟ್ ಕಡೆಯಿಂದ ಡೆಫಿನೆಟ್ಲಿ there is a better approach. For example, ಚುನಾವಣಾ ಆಯೋಗ ಏನು ಹೇಳ್ತಾರೆ, ಎಲ್ಲರೂ ಮತದಾನ ಮಾಡಬೇಕಂತ, ಬಟ್ ಭಾಳ ದೂರದಿಂದ ಬರ್ಬೇಕಾದ್ರೆ ಅವ್ರು ಕೂಡ ಎಕ್ಸ್ಪೆಂಡಿಚರ್ ಅನ್ನೋದು ಅಷ್ಟು ಹೌದು. ಸೊ ಅದ್ರ ಬಗ್ಗೆ ಸೊ ಐ ಥಿಂಕ್ ಇವಾಗ ನಾವು ನೋಡ್ತಾ ಇದ್ದೀವಿ ಲೈಕ್ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಒಳಗೆ ದೇ ಆರ್ ಇನ್ಕ್ರೀಸಿಂಗ್ ಬಸ್ ಫೆಸಿಲಿಟೀಸ್, ಈ ಥರ ರೈಲ್ವೇಸ್ ಫೆಸಿಲಿಟೀಸ್. ಸೊ ಎಲೆಕ್ಷನ್ ಟೈಮಲ್ಲಿ ನನ್ನ ಕೇಳಿದರೆ ಟು ಸಮ್ ಎಕ್ಸ್ಟೆಂಟ್ ಐ ಥಿಂಕ್ ಒಂದು ಸಬ್ಸಿಡಿ ರೀತಿಯಲ್ಲಾಗಲಿ, ಸೊ ಇಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಗಲಿ, ಸೊ ಲೈಕ್ ಬೇಸ್ಡ್ ಆನ್ ದೇರ್ ಫೈನಾನ್ಷಿಯಲ್ ಕ್ಯಾಪಬಿಲಿಟೀಸ್. So we have to encourage them to vote, and it's government's responsibility to provide some sort of financial
ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ದೆಮ್ ಟು ವೋಟ್. ಸೊ ಇಲ್ಲ ಅಂದರೆ ಬಿಕಾಸ್ ಇವತ್ತು ಲೈಕ್ ಪೀಪಲ್ ಹ್ಯಾವ್ ಲಾಸ್ಟ್ ಹೋಪ್ಸ್. ಸೊ ಎಲೆಕ್ಷನೆಲ್ಲ ನೋಟ್ ಹಾಕೋದ್ರಿಂದ ನನಗೇನು ಬರುತ್ತೆ ಸೊ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಸೊ ಹಾಗಾಗಿ ನಾನು ಯಾಕೆ 10,000 20,000 ಖರ್ಚು ಮಾಡಿಕೊಂಡು ಸೊ ವೈ ಶುಡ್ ಐ ಮೇಕ್ ದೋಸ್ ಎಫರ್ಟ್ಸ್ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿರುತ್ತೆ. ಸೊ ಅದಕ್ಕೆ ಲೈಕ್ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ವಿ ಶೋ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಎಲೆಕ್ಷನ್ಸ್ ಅಟ್ ದ ಸೇಮ್ ಟೈಮ್ ಪ್ರೊವೈಡ್ ಫೈನಾನ್ಷಿಯಲ್ ಸಪೋರ್ಟ್ ಟು ದೆಮ್. ಲಾಸ್ಟ್ ಕ್ವಶನ್, ಇಂಡಿಯಾದಲ್ಲಿ ನಡೀತಕ್ಕಂಥ ಪ್ರಚಾರ ಆಗ್ಬೋದು, ವಿದೇಶಗಳಲ್ಲಿ ಪ್ರಚಾರ ವ್ಯತ್ಯಾಸ ಏನಿರುತ್ತೆ ಸರ್? ಸೊ ಇಲ್ಲಿ ಮುಖ್ಯವಾಗಿ ಸಿ ಲೈಕ್ ಇಂಡಿಯಾ ಲೈಕ್ ಡೆಫಿನೆಟ್ಲಿ ನಮ್ಮದು 1.4 ಲೈಕ್ ವಿ ಆರ್ ಆಲ್ಮೋಸ್ಟ್ ಲೈಕ್ 1.5 ಬಿಲಿಯನ್ ಪಾಪ್ಯುಲೇಷನ್. ಸೊ ಎಲೆಕ್ಷನ್ಸ್ ಟೈಮ್ ಒಳಗೆ ದೆರ್ ಇಸ್ ಸೊ ನಾನು ಲೈಕ್ ಫ್ರಮ್ ಮೈ ಅಬ್ಸರ್ವೇಷನ್ ವಾಟ್ ಐ ಫೀಲ್ ಪೊಲಿಟಿಕಲ್ ಪಾರ್ಟಿಸಿಪೆಂಟ್ಸ್ ಏನಿರ್ತಾರೆ ಸೊ ನಾಟ್ ಜಸ್ಟ್ ಲೈಕ್ ಎಲೆಕ್ಷನ್ ಕ್ಯಾಂಡಿಡೇಟ್ಸ್, ಅವ್ರ ಜೊತೆ ಇರುವಂತಹ ಅವ್ರ ಸ್ನೇಹಿತರಾಗಿರ್ಬೋದು, ಲೈಕ್ ಪೀಪಲ್ ಹೂ ಸಪೋರ್ಟ್ ದೆಮ್. ಸೊ ಇಟ್ಸ್ ಅ ವೆರಿ ಹ್ಯೂಜ್ ಥಿಂಗ್. ಸೊ ನಮ್ಮ ಬೇರೆ ದೇಶದಲ್ಲಿ ಈ ರೀತಿಯ ಕ್ಯಾಂಪೇನಿಂಗ್ ನಾನು ಇವಾಗ ಫಾರ್ ಎಕ್ಸಾಂಪಲ್ US ಒಳಗೆ ಎಷ್ಟೊಂದು ಲೋಕಲ್ ಎಲೆಕ್ಷನ್ಸ್ ನಡೆಯುತ್ತೆ, ಅದು ಯಾವತ್ತು ನಡೆಯುತ್ತೆ, ಹೆಂಗೆ ನಡೆಯುತ್ತೆ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಬಿಕಾಸ್ ದರ್ ಇಸ್ ಸಚ್ ಲೋ ಕ್ಯಾಂಪೇನ್. ಯಾವುದೋ ಒಂದು ಹೋಟೆಲ್ ರೂಮ್ ಇಟ್ಸ್ ಕನ್ಫೈನ್ಡ್ ಬಿಟ್ವೀನ್ 4 ರೂಮ್ಸ್. ಇಲ್ಲಿ ನಡೆಯುವಂಥದ್ದು ಇಟ್ಸ್ ಲೈಕ್ ಪೀಪಲ್ ಸೆಲೆಬ್ರೇಟ್ ಎಲೆಕ್ಷನ್ಸ್ ಇಲ್ಲಿ. ಸೊ ಇಲ್ಲಿ ನಡೆಯುವಂಥ ಎಲೆಕ್ಷನ್ ಇಟ್ ಹ್ಯಾಸ್ ಇಟ್ಸ್ ಓನ್ ಒಂಥರ ಎಫೆಕ್ಟ್. ಸೊ ಹಾಗಾಗಿ ಇಲ್ಲಿ ನಡೆಯೋ ಎಲೆಕ್ಷನ್ ಐ ಥಿಂಕ್ ದೇರ್ ಇಸ್ ನೋವೇರ್ ಎಲ್ಸ್ ಇನ್ ದ ವರ್ಲ್ಡ್ ಲೈಕ್ ವಿ ಕ್ಯಾನ್ ಸಿ ದಿಸ್. ಪೀಪಲ್ ಆಫ್ ಬಳ್ಳಾರಿ, ನಮಗೆ May 7ನೇ ತಾರೀಕು ಚುನಾವಣೆ ದಿನ. ಸೊ ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಸೊ ಹೂ ಆರ್ ಇನ್ ದಿಸ್ ಸಿಟಿ, ಇಲ್ಲ ಬೆಂಗಳೂರಲ್ಲಿರ್ಬೋದು, ಹೈದರಾಬಾದಲ್ಲಿರ್ಬೋದು, ಪ್ಲೀಸ್ ಮೇಕ್ ಸಮ್ ಎಫರ್ಟ್ಸ್. ಸೊ ಐ ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಅಮೇರಿಕಾ. So it is very important, the elections, we cannot stress more. So every one of us should compulsorily vote. And it is also important ನಾವು ಕೇವಲ ದೇಶಕ್ಕೋಸ್ಕರ ಯಾರು ದೇಶದಲ್ಲಿ ಏನು ನಡೀತಿದೆ ಅನ್ನೋದಷ್ಟೇ ಅಲ್ಲ, ನಮ್ಮ ಬಳ್ಳಾರಿಗೋಸ್ಕರ ಯಾರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡು ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ವೋಟ್ ಟು ದ ರೈಟ್ ಕ್ಯಾಂಡಿಡೇಟ್. ಸೊ ದಟ್ಸ್ ಹೌ ವಿ ಕ್ಯಾನ್ ಮೇಕ್ ದಿಸ್ ಬ್ಯಾಕ್ವರ್ಡ್ ರೀಜನ್ ಎ ಡೆವಲಪ್ಡ್ ರೀಜನ್. ಪ್ಲೀಸ್ ಡೂ ಕಮ್ ಅಂಡ್ ವೋಟ್. 100% May 7ನೇ ತಾರೀಕು ನನ್ನ ಕುಟುಂಬದ ಜೊತೆಗೆ ಎಲ್ಲರೂ ಹೋಗಿ ನಾನು ವೋಟ್ ಮಾಡ್ತಾಯಿದ್ದೀನಿ. ಸೊ ನೀವು ಕಂಪಲ್ಸರಿ ಕುಟುಂಬದ ಜೊತೆಗೆ ಎಲ್ಲರೂ ಬಂದು ವೋಟ್ ಮಾಡಲೇಬೇಕು. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.